ಹಾಯ್ ಎಲ್ಲರಿಗೂ ನಮಸ್ಕಾರ. ಆಮ್, ಅರಸ್ ಟೆಕ್ ಪೀಡಿಯಾ ಚಾನಲ್ಗೆ ಸ್ವಾಗತ. ಇವತ್ತು ಎ ಸಿ ಮತ್ತು ಡಿ ಸಿ ಟ್ರಾನ್ಸ್ಮಿಷನ್ ರಿಲೇಟೆಡ್ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೇಸಿಕಲಿ ಪ್ರತಿಯೊಬ್ಬರಿಗೂ ಗೊತ್ತು, ಕರೆಂಟ್ ಅಥವಾ ವೋಲ್ಟೇಜಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಎ ಸಿ ಮತ್ತು ಡೈರೆಕ್ಟ್ ಕರೆಂಟ್ ಡಿ ಸಿ ಈ ಥರ 2 ಡಿಫ್ರೆಂಟ್ ಕ್ಯಾಟಗರಿ ಇದೆ ಅಂತ. ಆದರೆ ಕೆಲವೊಬ್ಬರಿಗೆ, ಎಲ್ಲರಿಗೂ ಅಂತ ಹೇಳಲ್ಲ, ಕೆಲವೊಬ್ಬರು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಅಥವಾ ಇಂಜಿನಿಯರ್ಸ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ನಮ್ಮ ಮನೆಗಳಿಗೆ, ನಮ್ಮ ಆಫೀಸ್ಗಳಿಗೆ ಎಲ್ಲ ಎ ಸಿ ಸಪ್ಲೈ ಬರುತ್ತೆ. ನೋಡಿರ್ಬೋದು, ಲೈನ್ಸ್ ಎಲ್ಲ ಎ ಸಿ ಲೈನ್ಸ್ ಇರುತ್ತೆ. ಸೊ ಬಟ್ ಅಟ್ ದ ಎಂಡ್ ಪಾಯಿಂಟಲ್ಲಿ ನಾವು ಸಾಕೆಟಿಗೆ ಹಾಕಿ ಎ ಸಿನ ಮತ್ತೆ ಡಿ ಸಿ ಕನ್ವರ್ಟ್ ಮಾಡಿ ನಾವು ಲ್ಯಾಪ್ಟಾಪ್ಸ್ಗೆ, ಚಾರ್ಜರ್ಸ್ಗೆ ಅಥವಾ ಟಿ ವಿಗೆ ಇಂಟರ್ನಲ್ಲಿ ಆದರೂ ಆಯಿತು, ಇಲ್ಲ ಈ ಥರ ಅಡಾಪ್ಟರ್ ಅಡಾಪ್ಟರ್ ಯೂಸ್ ಮಾಡ್ಕೊಂಡಾದರೂ ಎ ಸಿನ ಡಿ ಸಿ ಕನ್ವರ್ಟ್ ಮಾಡೇ ಯೂಸ್ ಮಾಡ್ತೀವಿ. ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಎ ಸಿಯಿಂದ ಡಿ ಸಿಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯಾಕೆ ಆ ಪವರ್ ಲೈನ್ಸ್ನ ಡಿ ಸಿನೇ ಕೊಡ್ಬೋದಿತ್ತಲ್ಲ ಮನೆಗಳಿಗೆ, ಆಫೀಸ್ಗಳಿಗೆ ಇನ್ಪುಟ್ಟು, ಯಾಕೆ ಎ ಸಿ ಲೈನ್ಸಲ್ಲಿ ಬರುತ್ತೆ ಅಂತ. ಸೊ ಆ ಒಂದು ಚಿಕ್ಕ ಡೌಟ್ನ ಈ ಒಂದು ಟಾಪಿಕ್ ಮೂಲಕ ಕ್ಲಿಯರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಸಿಂಪಲ್ ಸರ್ಕ್ಯೂಟ್ ಮೂಲಕ ಯಾಕೆ ನಾವು ಎ ಸಿ ಲೈನ್ಸ್ನ ಇನ್ಪುಟ್ ಆಗಿ ತೊಗೊತಾ ಇದೀವಿ, ಯಾಕೆ ಅದನ್ನೇ ಎ ಸಿ ಲೈನ್ಸ್ನೇ ಸಪ್ಲೈ ಮಾಡ್ತಾ ಇದ್ದಾರೆ, ಡಿ ಸಿ ಲೈನ್ಸ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕ್ಲಾರಿಟಿಗೋಸ್ಕರ. ಡಿ ಸಿ ಟ್ರಾನ್ಸ್ಮಿಷನ್ ಅಂದರೆ ಅದೇ ಡಿ ಸಿ ಲೈನ್ಸ್ನ ಯಾಕೆ ಕೊಡ್ತಾ ಇಲ್ಲ ಅಥವಾ ಯಾಕೆ ಕೊಡಬಹುದಾ ಅನ್ನೋದು ಒಂದು ಈ ಸಿಂಪಲ್ ಸರ್ಕ್ಯೂಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಬೇಸಿಕ್ ಸರ್ಕ್ಯೂಟ್. ಇಂಜಿನಿಯರ್ಸ್ ಅಥವಾ ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದಾರೆ ಅವ್ರಿಗೆಲ್ಲ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ವೋಲ್ಟೇಜ್ ಸೋರ್ಸ್ ಅಂದರೆ ಒಂದು ಬ್ಯಾಟ್ರಿ, ಅದಕ್ಕೆ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಕನೆಕ್ಟ್ ಮಾಡಾದ್ಮೇಲೆ ಡೈರೆಕ್ಟ್ ವೈರ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಸರ್ಕ್ಯೂಟ್ ಪ್ರಕಾರ ಇದು ಕರೆಕ್ಟಾಗಿದೆ. ಅಂದರೆ ಒಂದು ರೆಸಿಸ್ಟರ್ ಅದು ಫ್ಲೋ ಆಫ್ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ, ಸೊ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಈ ಟರ್ಮಿನಾಲಜಿ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ, ಪ್ರೊಫೆಷನಲ್ಸ್ಗೆ ಅರ್ಥ ಆಗುತ್ತೆ. ಇದು ಸಿಂಪಲ್ ಸರ್ಕ್ಯೂಟ್, ಇದು ಕರೆಕ್ಟಾಗಿದೆ. ಬಟ್ ಆ ಸರ್ಕ್ಯೂಟಲ್ಲಿ ನಾವೇ ಕನೆಕ್ಟ್ ಮಾಡಿಲ್ದಲೇ ಇದ್ರೂ ಕೆಲವು ಬೇರೆ ರೆಸಿಸ್ಟೆನ್ಸಸ್ ಕೂಡ ಇದೆ. ಸೊ ಅದು ಯಾವ್ದು ಅಂದರೆ ಇದನ್ನು ನಾವು ಐಡಿಯಲ್ ಸರ್ಕ್ಯೂಟ್ ಅಂತೀವಿ ಅಥವಾ ಥಿಯೋರಿಟಿಕಲ್ ಸರ್ಕ್ಯೂಟ್. ಅಂದರೆ ಯಾವುದೇ ರೀತಿ ಪ್ರಾಕ್ಟಿಕಲ್ ಥಿಂಗ್ಸ್ ಇನ್ವಾಲ್ವ್ ಆಗಿಲ್ಲ. ಸೊ ಬಟ್ ಇವಾಗ ನೋಡೋ ಈ ಸರ್ಕ್ಯೂಟಲ್ಲಿ ನಾನು ಎರಡು ರೆಸಿಸ್ಟೆನ್ಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ, ಆರ್ ಎಸ್ ಮತ್ತು ಆರ್ ಎಲ್ ಅಂತ. ಆರ್ ಎಲ್ ಬಂದ್ಬಿಟ್ಟು ಲೈನ್ ರೆಸಿಸ್ಟೆನ್ಸ್, ಆರ್ ಎಸ್ ಬಂದ್ಬಿಟ್ಟು ಸೋರ್ಸ್ ರೆಸಿಸ್ಟೆನ್ಸ್. ಆರ್ ಎಸ್ ಬಂದ್ಬಿಟ್ಟು ಎಲ್ಲಿರುತ್ತೆ ಅಂದರೆ ನಾವು ಯಾವುದೇ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರು ಬ್ಯಾಟ್ರಿಲ್ಲೇ ಇಂಟರ್ನಲ್ ಆಗಿ ಆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಯಾವುದೇ ಬ್ಯಾಟ್ರಿ ತಗೊಂಡ್ರು ಇಂಟರ್ನಲಿ ಆ ರೆಸಿಸ್ಟೆನ್ಸ್, ಬಟ್ ದಟ್ ವಿಲ್ ಬಿ, ಅದು ತುಂಬ ವೆರಿ ಲೆಸ್ ಇರುತ್ತೆ. ಬಟ್ ಲೈನ್ ರೆಸಿಸ್ಟೆನ್ಸ್ ಅಂತ ಬಂದ್ಬಿಟ್ಟು ನಾವೇನು ವೈರ್ನ ಕನೆಕ್ಟ್ ಮಾಡಿರ್ತೀವಲ್ಲ, ಆ ವೈರ್ ಕನೆಕ್ಟ್ ಮಾಡಿರ್ತೀವಲ್ಲ ಆ ವೈರಲ್ಲೇ ರೆಸಿಸ್ಟೆನ್ಸ್ ಇರುತ್ತೆ. ಅದು ಕೂಡ ತುಂಬ ಲೆಸ್ ಇರುತ್ತೆ, ಬಟ್ ವೈರಲ್ ರೆಸಿಸ್ಟೆನ್ಸ್ ಇರುತ್ತೆ. ಅದನ್ನು ಕೂಡ ನಾನು ಕೌಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ ದಿಸ್ ಕೇಸಲ್ಲಿ ನಾವು ವೋಲ್ಟೇಜ್ ಅದೇ ಎಂಡಲ್ಲಿ, ಆ ರೆಸಿಸ್ಟರ್ ಆರ್ ಎಂಡಲ್ಲಿ ಎಷ್ಟು ವೋಲ್ಟೇಜ್ ಬರುತ್ತೆ ನಮಗೆ ಅಂದರೆ ಫಾರ್ಮುಲಾ ಪ್ರಕಾರ ಐಡಿಯಲ್ ಕೇಸಲ್ಲಿ ಬಿ ಮತ್ತು ಸಿ ಪಾಯಿಂಟಲ್ಲಿ ನಾವೇನು ವೋಲ್ಟೇಜ್ನ ಫೀಡ್ ಮಾಡ್ತಾ ಇದೀವಿ, ವಿ ವೋಲ್ಟೇಜ್, ಅದೇನೇ ಎಕ್ಸಾಕ್ಟಾಗಿ ಬರುತ್ತೆ. ಇದು ಐಡಿಯಲ್ ಕೇಸ್. ಬಟ್ ಕಮ್ಮಿಂಗ್ ಟು ಪ್ರಾಕ್ಟಿಕಲ್ ಆಗಿ ಬಂದಾಗ, ಬಿಕಾಸ್ ಅಲ್ಲಿ ಬ್ಯಾಟ್ರಿಯಲ್ಲಿ ಸೋರ್ಸ್ ರೆಸಿಸ್ಟೆನ್ಸ್ ಕೂಡ ಇದೆ, ವೈರ್ ಕೂಡ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅನ್ನೋ ಕಾರಣಕ್ಕೆ ವೋಲ್ಟೇಜ್ನ ನಾವು ಫೀಡ್ ಮಾಡಿರೋದು ಸಬ್ಟ್ರಾಕ್ಟ್ ಆಗುತ್ತೆ. ಈ ವೋಲ್ಟೇಜ್ ಡ್ರಾಪ್ ಈ ಆರ್ ಎಸ್ ಅಲ್ಲಿ ಏನಾಗುತ್ತೆ ಮತ್ತು ಈ ವೈರಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂದರೆ ಆರ್ ಎಲ್ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಅದ್ರ ಒಳಗೆ ವೋಲ್ಟೇಜ್ ಡ್ರಾಪ್ ಆಗೋದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ವಿ ಆರ್ ಎಕ್ಸಾಕ್ಟ್ಲಿ ಫೀಡ್ ಮಾಡಿರೋ ವೋಲ್ಟೇಜಿಗೆ ಈಕ್ವಲ್ ಇರೋದಿಲ್ಲ. ಸೊ ಸೋರ್ಸ್ ರೆಸಿಸ್ಟೆನ್ಸಲ್ಲಿ ಡ್ರಾಪ್ ಆಗೋದು ಮತ್ತು ವೈರಲ್ಲಿ ಡ್ರಾಪ್ ಆಗೋದು, ಲೈನ್ ರೆಸಿಸ್ಟೆನ್ಸಲ್ಲಿ ಡ್ರಾಪ್ ಆಗೋದು ಕೂಡ ನಾನು ಕೌಂಟ್ ಮಾಡಿದ್ದೀನಿ. ಇದು ಪ್ರಾಕ್ಟಿಕಲ್ ಸಿನಾರಿಯೋ. ಈ ಸಿಂಪಲ್ ಸರ್ಕ್ಯೂಟ್ ಮೂಲಕ ನಮಗೆ ಏನು ಅರ್ಥ ಆಗುತ್ತೆ, ಸರ್ಕ್ಯೂಟಲ್ಲಿ ವೈರಲ್ಲೂ ರೆಸಿಸ್ಟೆನ್ಸ್ ಇರುತ್ತೆ, ಬ್ಯಾಟ್ರಿಯಲ್ಲೂ ರೆಸಿಸ್ಟೆನ್ಸ್ ಇರುತ್ತೆ. ಥಿಂಕ್ ಮಾಡಿ. ಸೊ
ಒಂದು ಲಾ ಇದೆ ಏನಂದ್ರೆ, ಒಂದು ವೈರ್ದು ಲೆಂತ್ ತುಂಬಾ ಚಿಕ್ಕ ಲೆಂತ್ ವೈರ್ ಇದ್ರೆ ಅದರಲ್ಲಿ ವೆರಿ ಲೆಸ್ ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ವೈರ್ ಏನಾದ್ರು ತುಂಬಾ ಉದ್ದ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಉದ್ದ ವೈರ್ ಏನ್ ಕನೆಕ್ಟ್ ಮಾಡ್ತೀನಿ ಅವಾಗ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಅದನ್ನ ಇಂಗ್ಲಿಷ್ನಲ್ಲಿ ಹೇಳ್ಬೇಕು ಅಂದ್ರೆ ವೈರ್ ಲೆಂತ್ ಆಫ್ ದಿ ವೈರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ. ಸೊ ಯಾವಾಗ ವೈರ್ ತುಂಬಾ ಚಿಕ್ಕದಿರುತ್ತೆ ರೆಸಿಸ್ಟೆನ್ಸ್ ತುಂಬಾ ಲೆಸ್ ಇರುತ್ತೆ. ಬಟ್ ಯಾವಾಗ 1 ಪಾಯಿಂಟ್ ಇಂದ 1 ಪಾಯಿಂಟ್ಗೆ ವೈರ್ ತುಂಬಾ ಉದ್ದ ಇರುತ್ತೆ ಆವಾಗ ವೈರ್ದು ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಇರುತ್ತೆ. ಸೊ ಹಾಗಿದ್ದಾಗ ಪವರ್ ಜನರೇಟ್ ಆಗೋ ಪಾಯಿಂಟಿಂದ ನಮ್ಮ ಊರುಗಳಿಗೆ ಅಥವಾ ನಮ್ಮ ಮನೆಗಳಿಗೆ ನಮ್ಮ ಆಫೀಸ್ಗಳಿಗೆ ಲೈನು ಬರೋ ಅಷ್ಟೊತ್ತಿಗೆ ಡಿ ಸಿ ಏನಾದ್ರು ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡಿದ್ರೆ ತುಂಬ ಪವರ್ ಲಾಸ್ ಆಗುತ್ತೆ ವೈರಲ್ಲಿ ತುಂಬ ಪವರ್ ಲಾಸ್ ಆಗುತ್ತೆ. ಸೊ ಅದೊಂದು ಮೇನ್ ಥಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ವೈರಲ್ಲಿ ಡ್ರಾಪ್ ಆಗುತ್ತೆ. ಸೊ ನಾವು ಅಟ್ ದ ಎಂಡ್ ನಮಗೆ ಏನು ಲೋಡಿಗೆ ಕರೆಂಟ್ ಬೇಕು ಅಥವಾ ವೋಲ್ಟೇಜ್ ಬೇಕು ಅಷ್ಟು ನಮಗೆ ಕೊಡೋದಕ್ಕಾಗಲ್ಲ, ಯಾಕೆಂದರೆ ವೈರಲ್ಲೇ ಪವರ್ ಲಾಸ್ ಆಗೋಗ್ಬಿಟ್ಟಿರುತ್ತೆ. ಇದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಯಾವಾಗ ಫೀಡ್ ಮಾಡ್ತೀವಲ್ಲ ವೋಲ್ಟೇಜ್ ಅಥವಾ ಪವರ್ ಸ್ಟೇಷನಿಂದ ಬರುತ್ತೆ ಡಿ ಸಿ ಲೈನ್ಸ್, ಈ ಸಿಂಪಲ್ ಸರ್ಕ್ಯೂಟಲ್ಲಿ ಹೇಳೋದಾದರೆ ವೋಲ್ಟೇಜ್ನ ನಾನು ಫೀಡ್ ಮಾಡಿದ್ದೀನಿ, ಅಟ್ ದ ಎಂಡ್ ನಾನು ಮ್ಯಾಕ್ಸಿಮಮ್ ಅದೇ ವೋಲ್ಟೇಜ್ ತಗೋಬೋದೇ ಹೊರತು ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೂ ಆಗಲ್ಲ, ಅದಕ್ಕಿಂತ ಕಮ್ಮಿ ಮಾಡೋದಕ್ಕೂ ಆಗಲ್ಲ. ಅದನ್ನೇನಾದರೂ ನಾನು ಕೊಟ್ಟಿರೋ ವೋಲ್ಟೇಜಲ್ಲಿ ಔಟ್ಪುಟ್ಟಲ್ಲಿ ನಾನು ಏನಾದ್ರು ಜಾಸ್ತಿ ವೋಲ್ಟೇಜ್ ತೊಗೊಬೇಕು ಅಥವಾ ಕಮ್ಮಿ ವೋಲ್ಟೇಜ್ ತೊಗೊಬೇಕು ಅಂದರೆ ಅದಕ್ಕೆ ಬೇರೆ ಸರ್ಕ್ಯೂಟ್ಸ್ ಎಲ್ಲ ಇದೆ. ಅದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟು, ಸಿಂಪಲ್ ವೇ ಅಂತೂ ಇಲ್ಲ. ಸೊ ಹಾಗಾಗಿ 2 ಪಾಯಿಂಟ್ಸ್, ವೈರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ಪವರ್ ಲಾಸ್ ಆಗುತ್ತೆ, ಯಾಕೆಂದರೆ ಅಲ್ಲೇ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋದ್ರಿಂದ. ನೆಕ್ಸ್ಟ್, ಕೊಟ್ಟಿರೋ ಇನ್ಪುಟ್ ವೋಲ್ಟೇಜು ಔಟ್ಪುಟ್ಟಲ್ಲಿ ಜಾಸ್ತಿ ಅಥವಾ ಕಮ್ಮಿ ಮಾಡೋದಕ್ಕಾಗಲ್ಲ. ಸೊ ಯಾವುದೇ ರೀತಿ ಲಾಸ್ ಆದ್ರೂ ವೈರಲ್ಲಿ ಅದು ಲಾಸ್. ಸೊ ಇದು 2 ಪಾಯಿಂಟ್ಸ್. ಇವಾಗ ಎ ಸಿ ಟ್ರಾನ್ಸ್ಮಿಷನ್ಸ್ನ ಯಾಕೆ ಯೂಸ್ ಮಾಡ್ತಾರೆ? ಡಿ ಸಿ ಟ್ರಾನ್ಸ್ಮಿಷನ್ನು ಈ ಪ್ರಾಬ್ಲಮ್ಸ್ ಇದೆ, ನಮಗೆ ಪವರ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ. ಸೊ ದಟ್ ಡಿ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನ ಅವರು ಪ್ರೊವೈಡ್ ಮಾಡಲ್ಲ. ಸೊ ಎ ಸಿ ಟ್ರಾನ್ಸ್ಮಿಷನಲ್ಲಿ ಏನು ಯೂಸ್ ಇದೆ? ಸೊ ಎ ಸಿ ಟ್ರಾನ್ಸ್ಮಿಷನ್ ಅಂದರೆ ರೆಗ್ಯುಲರ್ ಆಗಿ ನಾವು ನೋಡಿರ್ಬೋದು ಮನೆಗಳಿಗೆ ಅಥವಾ ಆಫೀಸ್ಗಳಿಗೆ ಎ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಕಂಬಗಳಲ್ಲೆಲ್ಲ ಬರೋದು ಎ ಸಿ ಲೈನ್ಸ್. ಸೊ ಅದಕ್ಕೆ ಬೇಸಿಕಲಿ ನಾನು ಫಿಗರ್ ತೋರಿಸ್ತಾ ಇರೋ ಪ್ರಕಾರ ಇದೊಂದು ಸಿಂಪಲ್ ಸರ್ಕ್ಯೂಟ್, ಟ್ರಾನ್ಸ್ಫಾರ್ಮರ್ ಸರ್ಕ್ಯೂಟ್ ಇದು. ಸೊ ಈ ಟ್ರಾನ್ಸ್ಫಾರ್ಮರ್ ಏನಂದರೆ, ನೀವು ಕೇಳಿರ್ಬೋದು ಅಲ್ಲಿ ರೋಡ್ಗಳಲ್ಲಿ ಕಂಬದಲ್ಲಿ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ ಆ ಥರ. ಸೊ ಅದೇ ಥರ ತುಂಬ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಸ್ ಇದೆ, ತುಂಬ ಚಿಕ್ಕದು ಟ್ರಾನ್ಸ್ಫಾರ್ಮರ್ಸ್ ಇದೆ. ಈವನ್ ನಮ್ಮದು ಫೋನ್ ಚಾರ್ಜರಲ್ಲೂ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಯಾಕೆಂದರೆ ಅದು ಕೂಡ ಎ ಸಿನ ಇನ್ಪುಟ್ ಆಗಿ ಆಮೇಲೆ ಡಿ ಸಿ ಕನ್ವರ್ಟ್ ಮಾಡಬೇಕು. ಸೊ ಅಲ್ಲೂ ಕೂಡ ಚಿಕ್ಕದು ಟ್ರಾನ್ಸ್ಫಾರ್ಮರ್ ಇರುತ್ತೆ. ಇಲ್ಲೇನಾಗುತ್ತೆ, ಈ ಟ್ರಾನ್ಸ್ಫಾರ್ಮರ್ ಫಂಕ್ಷನಾಲಿಟಿ ಹೇಳೋದಾದರೆ, ಇನ್ಸುಲೇಟರ್ ಅಂದರೆ ಕರೆಂಟ್ನ ಪಾಸ್ ಮಾಡೋಕ್ಕಾಗದೇ ಇರೋ ಅಂಥ ಒಂದು ಮೆಟೀರಿಯಲ್ಗೆ ಈ ಕಡೆ ಪ್ರೈಮರಿ ವೈಂಡಿಂಗ್ ಅಂದರೆ ವೋಲ್ಟೇಜ್ನ ಫೀಡ್ ಮಾಡೋ ಹತ್ರನೂ ವೈಂಡ್ ಮಾಡಿರ್ತಾರೆ, ಈ ಕಡೆ ಸೆಕೆಂಡ್ರಿ ಅಂದರೆ ಔಟ್ಪುಟ್ ನಾನು ಎಲ್ಲಿ ತೊಗೊಬೇಕು ಅಲ್ಲೂ ವೈಂಡ್ ಮಾಡಿರ್ತಾರೆ ಆ ಇನ್ಸುಲೇಟರ್ಗೆ. ಬಟ್ ಇನ್ಪುಟ್ಟು ಮತ್ತು ಔಟ್ಪುಟ್ ವೈರ್ಸು ಕನೆಕ್ಟ್ ಆಗಿರೋದಿಲ್ಲ, ಅದು ಜಸ್ಟ್ ಐಸೋಲೇಟ್ ಅಂದರೆ ಬೇರ್ಪಟ್ಟಿರುತ್ತೆ, ಕನೆಕ್ಟ್ ಆಗಿರೋದಿಲ್ಲ. ಅದು ಜಸ್ಟ್ ಆ ಇನ್ಸುಲೇಟರ್ ಅಂದರೆ ಕರೆಂಟ್ನ ಪಾಸ್ ಮಾಡೋಕ್ಕಾಗದೇ ಇರೋ ಅಂಥ ಒಂದು ಎಲಿಮೆಂಟ್ಗೆ ಅದನ್ನು ಸುತ್ತಿರ್ತಾರೆ ಅಷ್ಟೆ. ಸೊ ಯಾವಾಗ ನಾವು ಪ್ರೈಮರಿ ವೈಂಡಿಂಗ್ ಹತ್ರ ವೋಲ್ಟೇಜ್ನ ಫೀಡ್ ಮಾಡ್ತೀವಿ, ಬಿಕಾಸ್ ವೈರ್ಸ್ನ ನಾವು ವೈಂಡ್ ಮಾಡಿರೋದ್ರಿಂದ, ಅಂದರೆ ಇಂದ ಈಸಿಯಾಗಿ ಹೇಳಬೇಕು ಅಂದರೆ ಸ್ಪ್ರಿಂಗ್ ನೋಡಿದ್ದೀರಲ್ಲ ಆ ಥರ ಯಾವಾಗ ನಾವು ವೈಂಡಿಂಗ್ಸ್ ಎಲ್ಲ ಮಾಡಿ ಅದಕ್ಕೆ ವೋಲ್ಟೇಜ್ನ ಫೀಡ್ ಮಾಡ್ತೀವಿ, ಅದು ಎ ಸಿ ಆಗಿರೋದ್ರಿಂದ, ಡಿ ಸಿ ಆದರೆ ಅದು ಶಾರ್ಟ್ ಸರ್ಕ್ಯೂಟ್ ಡೈರೆಕ್ಟ್ ಪಾಸ್ ಆಗುತ್ತೆ. ಸೊ ಎ ಸಿ ಆಗಿರೋದ್ರಿಂದ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಬಿಟ್ವೀನ್ ಆ ಕಾಯಿಲ್ ಸುತ್ತಿರ್ತೀರಲ್ಲ, ಫಸ್ಟ್ ವೋಲ್ಟೇಜ್ ಫೀಡ್ ಮಾಡಿರ್ತೀವಿ, ಕಾಯಿಲ್ ಸುತ್ತಿರ್ತೀವಲ್ಲ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡು ಈ ಕಡೆ ಸೆಕೆಂಡ್ರಿ ಕಾಯಿಲ್ ಅಂದರೆ ಸೆಕೆಂಡ್ರಿ ವೈರ್ನ ನಾವು ಸುತ್ತಿರ್ತೀವಲ್ಲ ಈ ಕಡೆ ಸೈಡು, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೂ ಕೂಡ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಕವರ್ ಆಗಿರುತ್ತೆ. ಸೊ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೂ ಕವರ್ ಆಗುತ್ತೆ, ಸೆಕೆಂಡ್ರಿ ವೈಂಡಿಂಗ್ಸು ವೋಲ್ಟೇಜ್ನ ಎನರ್ಜಿ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾವು ತಗೊಳ್ಳೋದಾದರೆ ಅದನ್ನು ವಿ ಎಸ್ ಅಂತೀವಿ, ವೋಲ್ಟೇಜ್ ಅಟ್ ಸೆಕೆಂಡರಿ ಅಂತ. ಸೊ ಈ ಕಡೆ ಪ್ರೈಮರಿಲಿ ವೋಲ್ಟೇಜ್ನ ಕೊಟ್ಟಿದ್ದೀವಿ ಎ ಸಿ ವೋಲ್ಟೇಜ್, ಸೆಕೆಂಡ್ರಿಲಿ ವೋಲ್ಟೇಜ್ನ ತಗೊತೀವಿ, ಇದು ಕಾನ್ಸೆಪ್ಟ್. ಸೊ ಒನ್ ಮೋರ್ ಥಿಂಗ್, ಯಾವಾಗ ನಾವು ಸೆಕೆಂಡ್ರಿಲಿ
ಪ್ರೈಮರಿ ವೈಂಡಿಂಗ್ಸ್ಗಿಂತ ಸೆಕೆಂಡ್ರಿ ವೈಂಡಿಂಗ್ಸ್ ಜಾಸ್ತಿ ಸುತ್ತಿದಾಗ ಅದು ವೋಲ್ಟೇಜ್ನ ಸ್ಟೆಪ್ ಅಪ್ ಮಾಡುತ್ತೆ. ಇಲ್ಲಿ ಯಾಕೆಂದರೆ ಕನೆಕ್ಟ್ ಆಗಿಲ್ಲ, ನಾನು ಮೊದಲೇ ಹೇಳ್ದಂಗೆ ಇದು ಕನೆಕ್ಟ್ ಆಗಿಲ್ಲ. ಪ್ರೈಮರಿ ವೈಂಡಿಂಗು ವೋಲ್ಟೇಜ್ ಫೀಡ್ ಮಾಡಿದಾಗ ಎ ಸಿ ಕೊಟ್ಟಿರೋದ್ರಿಂದ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಸಿಸ್ ಸೆಕೆಂಡ್ರಿ ವೈಂಡಿಂಗ್ಸಲ್ಲಿ ವೋಲ್ಟೇಜ್ ಮ್ಯಾಗ್ನೆಟಿಕ್ ಫೀಲ್ಡು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗಿ ವೋಲ್ಟೇಜ್ ಜನರೇಟ್ ಆಗುತ್ತೆ. ಸೊ ಆ ವೋಲ್ಟೇಜು ವೈಂಡಿಂಗ್ಸ್ ಏನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ಬರುತ್ತೆ, ವೈಂಡಿಂಗ್ಸ್ ಏನಾದರೂ ಪ್ರೈಮರಿ ವೈಂಡಿಂಗ್ಸ್ಗಿಂತ ಕಮ್ಮಿ ಇದ್ದರೆ ಕಮ್ಮಿ ವೋಲ್ಟೇಜ್ ಬರುತ್ತೆ, ಅಥವಾ ಸೇಮ್ ವೈಂಡಿಂಗ್ಸ್ ಇದ್ದರೆ ಸೇಮ್ ವಾಟ್ ಎವರ್ ನೀವು ಪ್ರೈಮರಿ ವೈಂಡಿಂಗಲ್ಲಿ ಏನು ವೋಲ್ಟೇಜ್ ಕೊಟ್ಟಿರ್ತೀರ ಸೆಕೆಂಡ್ರಿ ವೈಂಡಿಂಗಲ್ಲೂ ಅಷ್ಟೇ ವೋಲ್ಟೇಜ್ ಬರುತ್ತೆ. ಇದು ಟ್ರಾನ್ಸ್ಫಾರ್ಮರ್ದು ಫಂಕ್ಷನಾಲಿಟಿ. ಇದು ಯಾಕೆ ಎ ಸಿ ಟ್ರಾನ್ಸ್ಮಿಷನ್ನೇ ಬಳಸ್ತಾರೆ ಅಂದರೆ, ಇದು ಓವರ್ ಆಲ್ ಪಿಕ್ಚರ್. ಇದು ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ವಿ ಪಿ ಅಂದರೆ ವೋಲ್ಟೇಜ್ ಅಟ್ ಪ್ರೈಮರಿ ರೇಷಿಯೋ, ವೋಲ್ಟೇಜ್ ಅಟ್ ಪ್ರೈಮರಿ ಮತ್ತು ಸೆಕೆಂಡ್ರಿ ಈ ರೇಷಿಯೋ ಈಸ್ ಈಕ್ವಲ್ ಟು ಪ್ರೈಮರಿ ವೈಂಡಿಂಗ್ಸ್ ಆ್ಯಂಡ್ ಸೆಕೆಂಡ್ರಿ ವೈಂಡಿಂಗ್ಸ್ ರೇಷಿಯೋ ಅಂತ. ಸೊ ಅದೇ ನಾನು ಹೇಳಿರೋ ಪ್ರಕಾರ ವೈಂಡಿಂಗ್ಸ್ ಸೆಕೆಂಡ್ರಿಲಿ ಇನ್ಕ್ರೀಸ್ ಆದರೆ ಸೆಕೆಂಡ್ರಿ ವೋಲ್ಟೇಜು ಜಾಸ್ತಿ ಬರುತ್ತೆ. ಅಕಸ್ಮಾತ್ ವೈಂಡಿಂಗ್ರು ಪ್ರೈಮರಿ ವೈಂಡಿಂಗ್ಸ್ಗಿಂತ ಸೆಕೆಂಡ್ರಿ ವೈಂಡಿಂಗ್ಸ್ ಕಮ್ಮಿ ಇದ್ದರೆ ವೋಲ್ಟೇಜು ಪ್ರೈಮರಿ ವೋಲ್ಟೇಜ್ಗಿಂತ ಲೆಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಅದು ಆ ಈಕ್ವೇಷನ್ ಹೇಳ್ತಾ ಇದೆ. ಇವಾಗ ಈ ಟ್ರಾನ್ಸ್ಫಾರ್ಮರ್ ಡಿ ಸಿಯಲ್ಲಿ ವರ್ಕ್ ಆಗಲ್ವಾ? ನೋ. ಡಿ ಸಿ ನಾನು ಮೊದಲೇ ಹೇಳಿರೋ ಥರ ಡಿ ಸಿಗೆ ನೀವು ಕಾಯಿಲ್ನ ಏನೇ ಸುತ್ತಿದ್ರು ಅದು ಶಾರ್ಟ್ ಸರ್ಕ್ಯೂಟ್ ಥರ. ಸೊ ಅದ್ರ ಒಳಗೆ ಯಾವುದೇ ರೀತಿ ಫೇಸಸ್ ಇರೋದಿಲ್ಲ, ಏನೂ ಇಲ್ಲ. ಸೊ ಅದು ವೋಲ್ಟೇಜ್ ವೇರಿಯೇಷನ್ ಇರೋದಿಲ್ಲ, ಕರೆಂಟ್ ವೇರಿಯೇಷನ್ ಇರೋದಿಲ್ಲ. ಡೈರೆಕ್ಟ್ ಏನು ವೋಲ್ಟೇಜ್ ಬರುತ್ತೆ, ಏನು ಕರೆಂಟ್ ಬರುತ್ತೆ ಅದು ಫ್ಲೋ ಆಗಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ. ಅಂದರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ಸು ಕನೆಕ್ಟ್ ಆದರೆ ಸೊ ಬ್ಲಾಸ್ಟ್ ಆಗೋ ಥರ ಫೀಲ್ ಆಗುತ್ತೆ. ಕೆಲವೊಮ್ಮೆ ಚಿಕ್ಕದಿದ್ರೆ ನಮಗೇನು ಮೈನರ್ ಅನಿಸುತ್ತೆ, ಬಟ್ ತುಂಬ ದೊಡ್ಡ ಸರ್ಕ್ಯೂಟ್ ಅಂದರೆ ತುಂಬ ಪ್ರಾಬ್ಲಮ್ಸ್. ಸೊ ಎ ಸಿ ಬಂದಾಗ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ಅದು ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಬಿಕಾಸ್ ನಮ್ಮದೆಲ್ಲ ಎ ಸಿ ಬಂದು 50 Hz, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಜನರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಟ್ರಾನ್ಸ್ಫಾರ್ಮರ್ದು ಫಂಕ್ಷನಾಲಿಟಿ ಇದು. ಸೊ ಪವರ್ ಸೋರ್ಸ್ ಅಂದರೆ ಎಲ್ಲಿ ಪವರ್ ಜನರೇಟ್ ಮಾಡ್ತಾರೆ ಅಲ್ಲಿಂದ ನಮ್ಮ ಮನೆಗಳಿಗೆ, ಆಫೀಸ್ಗಳಿಗೆ ಹೆಂಗೆ ಬರುತ್ತೆ ಪವರ್ ಅಂದರೆ, ಪವರ್ ಪ್ಲಾಂಟಿಂದ ಇವಾಗ 12 kV ಅಷ್ಟೇ ಜನರೇಟ್ ಮಾಡಿದ್ದಾರೆ, ಸೊ ಜಾಸ್ತಿ ಮಾಡಿಲ್ಲ. ಅಂದರೆ ಬಿಕಾಸ್ ಆಫ್ ಇದು ಸ್ಟೆಪ್ ಟ್ರಾನ್ಸ್ಫಾರ್ಮರಿಂದ ನಾವು ವೋಲ್ಟೇಜ್ ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು, ಆ ಕಾಯಿಲ್ ವೈಂಡಿಂಗ್ಸ್ ಮೇಲೆ ಡಿಪೆಂಡ್. ಸೊ ಹಾಗೆ ವೋಲ್ಟೇಜ್ನ ಮತ್ತೆ ಸ್ಟೆಪ್ ಅಪ್ ಮಾಡ್ತಾರೆ. ಸ್ಟೆಪ್ ಅಪ್ ಅಂದರೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಅದು ಬಂದ್ಬಿಟ್ಟು 400 kV ಆಗುತ್ತೆ. ನೆಕ್ಸ್ಟು ಮತ್ತೆ ಅದು ದೊಡ್ಡ ಲೈನ್ಸಿಂದ ಎಲ್ಲ ಆಗಿ ಇನ್ನೇನು ಊರ ಹತ್ರ ಬಂದಾಗ ಮತ್ತೆ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಅಲ್ಲಿ ಸ್ಟೆಪ್ ಡೌನ್ ಮಾಡ್ತಾರೆ. ಸ್ಟೆಪ್ ಡೌನ್ ಅಂದರೆ 400 kV ಇಂದ ಬರೀ 13 kV ಮತ್ತೆ ಬ್ಯಾಕ್ ಸ್ಟೆಪ್ ಡೌನ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಲೈನ್ಸಲ್ಲೆಲ್ಲ ಬರೋದು 13 kV ಆದರೆ ಇಲ್ಲಿ ಅವಾಗವಾಗ ಕೆಲವೊಂದು ಏರಿಯಾದಲ್ಲಿ ಒಂದು ಸೆಂಟರ್ ಪಾಯಿಂಟಲ್ಲಿ ಮತ್ತೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿರ್ತಾರೆ. ಅಲ್ಲೇನಾಗುತ್ತೆ, ಮತ್ತೆ 13 kV ಇಂದ ಮತ್ತೆ ಸ್ಟೆಪ್ ಡೌನ್ ಆಗುತ್ತೆ. ಸೊ ನಮಗೆ ಎಷ್ಟು ಬೇಕು ಮನೆಗಳಿಗೆ, ಆಫೀಸ್ಗಳಿಗೆ 240 V, ಆ 240 V ನಮಗೆ ಸಿಗುತ್ತೆ. ಸೊ ಇದು ಓವರ್ ಆಲ್ ಎ ಸಿ ಫ್ಲೋ. ಬಟ್ ಡಿ ಸಿಯಲ್ಲಿ ಈ ಪವರ್ ಪ್ಲಾಂಟಿಂದ ನಾವು ಇನ್ಕ್ರೀಸು ಮಾಡೋದಕ್ಕಾಗಲ್ಲ ಈಸಿಯಾಗಿ, ಸೋ ಮೆನಿ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸು ಆ ಥರ ಎಲ್ಲ ತುಂಬ ಕಷ್ಟ ಅದು. ಸೊ ಡಿ ಸಿ ಲೈನಲ್ಲಿ ವೈರಲ್ಲಿ ಕೂಡ ಪವರ್ ಲಾಸ್ ಆಗುತ್ತೆ. ಸೊ ಹಂಗಾಗಿ ಡಿ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡೋದಿಲ್ಲ, ಎ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡ್ತಾರೆ. ಸೊ ದಟ್ ಪವರು ತುಂಬ ಕಮ್ಮಿ ಲಾಸ್ ಆಗುತ್ತೆ. ಸೊ ಬಿಕಾಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಇರೋದ್ರಿಂದ ಮತ್ತೆ ಆ ಪವರ್ ಸ್ಟೆಪ್ ಅಪ್ ಮಾಡಿ ವೋಲ್ಟೇಜ್ನ ಮತ್ತೆ ಜಾಸ್ತಿ ಮಾಡಿಕೊಂಡು ಅದು ಟ್ರಾನ್ಸ್ಮಿಷನ್ ಮಾಡ್ತಾನೆ ಇರ್ತಾರೆ. ಸೊ ಇದೊಂದು ಎ ಸಿ ಡಿ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನ ಯಾಕೆ ಯೂಸ್ ಮಾಡಲ್ಲ, ಯಾಕೆ ಎ ಸಿ ಟ್ರಾನ್ಸ್ಮಿಷನ್ ಲೈನ್ಸ್ನೇ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್. ನಾನು ಅಂದ್ಕೊತೀನಿ ಎಲ್ಲರಿಗೂ ಇವಾಗ ಅರ್ಥ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.